ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ತಮಿಳುನಾಡಿನ ರಾಜಕೀಯ ಆಗಸದಲ್ಲಿ ಹೊಸದೊಂದು ಸೂರ್ಯನ ಆಗಮನವಾಗಿದೆ. ವ್ಯಕ್ತಿ ಪೂಜೆಯ ಪರಾಕಾಷ್ಠೆಯಂತಿರುವ ದ್ರಾವಿಡ ರಾಜಕೀಯ ಈ ಬಾರಿ ಹೊಸತನಕ್ಕೆ ಮಣೆ ಹಾಕಿದೆ. ತಮಿಳು ಸಿನಿರಂಗದ ತಾರೆ ವಿಜಯ್ ರಾಜ್ಯದ ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ದಾರೆ. ಇದು ಕೆಲವರಿಗೆ ಅಚ್ಚರಿ ನೀಡಿದ್ರೆ ಮತ್ತೆ ಕೆಲವರಿಗೆ ಆಘಾತವನ್ನು ನೀಡಿದೆ. ನಿನ್ನೆ ಮೊನ್ನೆ ಬಂದ ರಾಜಕೀಯ ಬಚ್ಚ ಸರ್ಕಾರ ರಚನೆ ಮಾಡಲು ಹೇಗೆ ಸಾಧ್ಯ ಎಂದಿದ್ದ ನಾಯಕರೆಲ್ಲ ಈಗ ಹೊಟ್ಟೆಯವರಿಂದ ಬಳಲ್ತಾ ಇದ್ದಾರೆ. ತೆರೆ ಮೇಲೆ ಮಿರಮಿರನೆ ಮಿಂಚಿದ್ದ ವಿಜಯ್ ಈಗ ಗೆಲುವನ್ನ ಸಾಧಿಸಿದ್ದು ಹೇಗೆ ಎಂಬುದು ಇವತ್ತು ತಮಿಳುನಾಡಿನ ಚರ್ಚೆ ಆಗ್ತಿರುವಂತಹ ಬಿಸಿ ಬಿಸಿ ಟಾಪಿಕ್. ನಾವು ವಿಜಯ್ಗೆ ಗೆಲುವಿನ ಹಿಂದಿರುವ ರಹಸ್ಯವನ್ನ, ತಂತ್ರಗಾರಿಕೆಯನ್ನ ಪರಿಣಿತರ ಸಹಾಯದೊಂದಿಗೆ ಭೇದಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಲೀಡರು ಇಲ್ಲ, ಕೇಡರು ಇಲ್ಲ ಎಂದ ಪಕ್ಷ ತಳಮಟ್ಟ ಜನರನ್ನ ಮುಟ್ಟಿದ್ದು ಹೇಗೆ? ಸಂಘಟನಾ ಸಾಮರ್ಥ್ಯ ಇಲ್ಲದ ಹೊಸ ಪಕ್ಷ ಯುವ ಪಡೆಯನ್ನ ರಚಿಸಿದ್ದು ಹೇಗೆ? ಮಾಧ್ಯಮಗಳ ಸಹಾಯವೇ ಇಲ್ಲದ ಪ್ರಚಾರ ಮಾಡಿದ್ದು ಹೇಗೆ? ಇದೆಲ್ಲದರ ವಿವರವನ್ನ ನೀಡ್ತೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಸ್ಟೋರಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಪ್ಡೇಟ್ಗಾಗಿ ಬೆಲ್ ಐಕನ್ ಅನ್ನು ಒತ್ತಿ. ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್. ಅಭಿಮಾನಿಗಳಿಂದ ದಳಪತಿ ಅಂತಾನೆ ಕರೆಸಿಕೊಳ್ಳುವಂತಹ ವಿಜಯ್ ಈಗ ತಮಿಳುನಾಡಿನ ದಳಪತಿಯಾಗಿದ್ದಾರೆ. ಇದೊಂದು ಫ್ಲೂಕ್ ಗೆಲುವು ಅನ್ನುವವರಿಗೆ ಅದರ ಹಿಂದೆ ಇದ್ದ ತಂತ್ರಗಾರಿಕೆ ಅರ್ಥವಾಗಿಲ್ಲ ಅಷ್ಟೇ. ಈಗಾಗಲೇ ಈ ಹಿಂದೆ 1970ರ ದಶಕದಲ್ಲಿ MGR, 1983ರಲ್ಲಿ NTR ಶೈಲಿಯಲ್ಲಿ ನೆಲ ನಡುಗಿಸುವ ಗೆಲುವನ್ನ ವಿಜಯ್ ದಾಖಲಿಸಿದ್ದಾರೆ. ಬರೋಬ್ಬರಿ 106 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಸರ್ಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಈ ಭರ್ಜರಿ ಗೆಲುವಿನ ಹಿಂದೆ ಯುವ ಪಡೆ ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮೊದಲ ಬಾರಿ 18ರಿಂದ 40 ವರ್ಷದೊಳಗಿನ ಮತದಾರರ ಏಕೈಕ ಆಯ್ಕೆ TVK ಆಗಿತ್ತು ಎಂಬುದು ಸ್ಪಷ್ಟ. ಅದೇ ಹಳೆ ತಲೆಮಾರಿನ ದ್ರಾವಿಡ ರಾಜಕೀಯ ಕಂಡು ಬೇಸತ್ತಿದ್ದ ಮತದಾರ ಹೊಸ ಆಯ್ಕೆಗಾಗಿ ಹುಡುಕ್ತಾ ಇದ್ದ. ಮೊದಲಿಗೆ ಅಣ್ಣಾಮಲೈ ಆಶಾಭಾವನೆಯಾಗಿ ಕಂಡರೂ ಕೊನೆಗೆ ಬಿಜೆಪಿ AIADMK ಜೊತೆ ಸೇರಿದ ಪರಿಣಾಮ ಪರ್ಯಾಯ ಶಕ್ತಿಯಾಗಿ ಕಾಣಿಸಿಲ್ಲ. ಕರುಣಾನಿಧಿ ಹಾಗೂ ಜಯಲಲಿತಾರಂತಹ ದೊಡ್ಡ ವ್ಯಕ್ತಿತ್ವ ನಾಯಕರಿಲ್ಲದೆ ಜಾಗ ಖಾಲಿ ಇತ್ತು. ಸಿನಿಮಾದ ಚರಿಷ್ಮಾದಿಂದಾಗಿ ವಿಜಯ್ ತಮಿಳುಗರ ಇಷ್ಟಪಡುವ ತಾರಾಸ್ಥಾನವನ್ನ ತುಂಬಿದ್ರು. ಆಡಳಿತಾರೂಢ ಸ್ಟಾಲಿನ್ ನೇತೃತ್ವದ DMK ಪಕ್ಷದ ವಿರುದ್ಧ ದೊಡ್ಡದೊಂದು ಆಡಳಿತ ವಿರೋಧಿ ಅಲೆ ಇತ್ತು. ಸರ್ಕಾರದ ದುರಾಡಳಿತ, ಭ್ರಷ್ಟಾಚಾರ, ದುರಹಂಕಾರ ಹಾಗೂ ಕುಟುಂಬ ರಾಜಕಾರಣದಿಂದ ಜನ ಬೇಸತ್ತಿದ್ರು. ಇದರ ನೇರ ಪರಿಣಾಮ ಪ್ರಮುಖ ವಿರೋಧಿ ಪಕ್ಷವಾದ AIADMKಗೆ ಲಾಭ ತರಬೇಕಿತ್ತು. ಆದರೆ ಈಗಾಗಲೇ CM ಆಗಿ ಅಷ್ಟೇನು ಪರಿಣಾಮ ಬೀರದ AIADMK ಪಕ್ಷದ ಪಳನಿಸ್ವಾಮಿ ಗಟ್ಟಿ ನಾಯಕ ಎಂದು ಜನಕ್ಕೆ ಅನಿಸ್ಲೇ ಇಲ್ಲ. ಬದಲಿಗೆ ವಿಜಯ್ ಮಾಸ್ ಇಮೇಜ್ ಜನರನ್ನ ಆಕರ್ಷಣೆ ಮಾಡ್ತಾರೆ. ಯುವಕರಿಗೆ ಉದ್ಯೋಗದ ಭರವಸೆ, ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಹಣ, 5 ಲಕ್ಷ ಸರ್ಕಾರಿ ಉದ್ಯೋಗದ ಭರವಸೆ, AI ಯೂನಿವರ್ಸಿಟಿ ಅಂತಹ ನವನವೀನ ಆಫರ್ಗಳು ಜನರಿಗೆ ಇಷ್ಟವಾದವು. ಮಾಸ್ ಇಮೇಜ್ ಜೊತೆ ಮಾಸ್ ಭರವಸೆಗಳು ನಗರದಿಂದ ಗ್ರಾಮಾಂತರ ಪ್ರದೇಶದವರೆಗೆ ಮತಗಳಾಗಿ ಪರಿವರ್ತನೆ ಆಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ದ್ರಾವಿಡ ರಾಜಕೀಯವನ್ನ ತಮಿಳುನಾಡು ಸಾಕಷ್ಟು ನೋಡಿದೆ, ಹಿಂದೂ ವಿರೋಧವನ್ನ ನೋಡಿದೆ. ಆದ್ರೆ ವಿಜಯ್ ತಮ್ಮ TVK ಪಕ್ಷವನ್ನ ಜಾತ್ಯತೀತತೆ ಅಡಿ ತಂದ್ರು ಎಲ್ಲೂ ಸಹ ಹಿಂದೂ ವಿರೋಧಿ ನಿಲುವು ತೋರಿಸಲಿಲ್ಲ. ಸಂಪೂರ್ಣ ಸನಾತನಿಯೂ ಆಗಲಿಲ್ಲ. ದ್ರಾವಿಡ ಪಕ್ಷದಂತೆ ಮಾತನಾಡಲಿಲ್ಲ. ರಾಷ್ಟ್ರೀಯ ಪಕ್ಷದ ಜೊತೆ ಜೋಡಿಸಿಕೊಳ್ಳಲಿಲ್ಲ. ಸಂಪೂರ್ಣ ಸ್ವತಂತ್ರ ಪಕ್ಷವಾಗಿ ಗುರುತಿಸಿಕೊಂಡು ಮೂರನೇ ಶಕ್ತಿಯಾಗಿ ಉದಯಿಸಿದ್ರು. ನಾನು ಯಾರ ಬಿ ಟೀಮ್ ಅಲ್ಲ ಅನ್ನೋದನ್ನ ಗಟ್ಟಿಯಾಗಿ ಹೇಳಿದ್ರು. ಇದು ಹೊಸ ರಾಜಕೀಯ ಕಾರಣದಿಂದ ವರ್ಕೌಟ್ ಆಯಿತು. ಇನ್ನು ಎಲ್ಲರಿಗೂ ಪ್ರಶ್ನೆ ಇದ್ದಿದ್ದು ವಿಜಯ್ ಹೇಗೆ ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋದು. ವಿಜಯ್ ಅಚ್ಚರಿಯ ರೀತಿಯಲ್ಲೇ ತನ್ನ ಫ್ಯಾನ್ ಕ್ಲಬ್ಗಳನ್ನ ಹೊಸ ಪಕ್ಷವಾಗಿ ರಚಿಸಿದರು. ತಾಲೂಕು ಮಟ್ಟದಲ್ಲಿ ಕ್ಲಬ್ಗಳೇ ಪಕ್ಷವಾದವು. ಅವರೆಲ್ಲರನ್ನು ಡಾಟಾ ಸೈನ್ಸ್ ಆಧಾರಿತ ಬೂತ್ ಮಟ್ಟದಲ್ಲೇ ಜವಾಬ್ದಾರಿ ನೀಡಲಾಯಿತು. ಸಾಮಾನ್ಯವಾಗಿ ಹೊಸ ಪಕ್ಷಗಳಿಗೆ ಎದುರಾಗುವ ಸಂಘಟನಾ ಸಮಸ್ಯೆ ಎದುರಾಗಲಿಲ್ಲ. ಸಾಮಾಜಿಕ ಜಾಲತಾಣದ ಮೂಲಕ ಸ್ಥಳೀಯ ಸಮಸ್ಯೆಗಳನ್ನ ಪ್ರಸ್ತಾಪಿಸಲಾಯಿತು. ಮಾಧ್ಯಮಗಳ ಬದಲಾಗಿ ಸೋಷಿಯಲ್ ಮೀಡಿಯಾ ಮೂಲಕ ರೀಚ್ ಔಟ್ ಕಾರ್ಯಕ್ರಮವನ್ನ ರೂಪಿಸಲಾಯಿತು. ಇನ್ನು TVK ಗೆಲುವಿನ ಫಾರ್ಮುಲಾ ಅಂದ್ರೆ ತ್ರಿಬಲ್ I: ಇಮೇಜ್, ಇಶ್ಯೂ ಮತ್ತು ಇನ್ಫ್ರಾಸ್ಟ್ರಕ್ಚರ್. TVK ಪಕ್ಷ ವಿಜಯ್ ಅವರನ್ನ ಕೇವಲ ಸಿನಿಮಾ ತಾರೆ ಅಲ್ಲದೆ ಜನನಾಯಕ ಎಂಬುದನ್ನ ಒತ್ತಿ ಒತ್ತಿ ಹೇಳ್ತಾ ಇತ್ತು. ಜನರಿಗಾಗಿ ಕೋಟಿ ಕೋಟಿ ಆಸ್ತಿಯ ಜೀವವನ್ನೇ ಬದಿಗೊತ್ತಿ ಬಂದಿದ್ದೇವೆ ಎಂದು ವಿಜಯ್ ಹೇಳ್ತಾ ಇದ್ರು. ಹೊಸದೊಂದು ಸೇವೆಯನ್ನ ಜನರಿಗೆ ನೀಡುವ ಭರವಸೆಯನ್ನು ನೀಡಿದ್ರು. ಇದು ದಳಪತಿಯ ಇಮೇಜ್ ಬೂಸ್ಟ್ಗೆ ಸಹಕಾರಿಯಾಯಿತು. ಇನ್ನು ವಿಜಯ್ ಭಾವನಾತ್ಮಕ ವಿಷಯವನ್ನ ಪ್ರಸ್ತಾಪಿಸಿದ್ರು. ಮಹಿಳೆಯರ ರಕ್ಷಣೆ, ಆರ್ಥಿಕ ಭರವಸೆ ಜೊತೆಗೆ ನೀಟ್ ಪರೀಕ್ಷೆಯಲ್ಲಿ ತಮಿಳು ಭಾಷೆ ಸೇರಿಸುವ ವಿಷಯವನ್ನು ನೋಡಿದ್ರು. ಇದರ ಜೊತೆ ಉತ್ತಮ ಭರವಸೆಯ ಪ್ರಣಾಳಿಕೆಯನ್ನ ಜನರ ಮುಂದೆ, ಜೊತೆಗೆ ಸ್ಥಳೀಯ ಸಮಸ್ಯೆಯನ್ನ ಪ್ರತಿ ಭಾಷಣದಲ್ಲೂ ಸಹ ಉಲ್ಲೇಖಿಸಿದರು.
ಇದೆಲ್ಲದರ ಜೊತೆಗೆ ವಿಜಯ್ ಸಾಮಾಜಿಕ ಜಾಲತಾಣದ ಕ್ಯಾಂಪೇನ್ ತುಂಬಾ ಸಿಂಪಲ್ ಆಗಿದೆ. ಸಿನಿಮಾ ಮಾದರಿ ಡೈಲಾಗ್ಗಳ ಮೂಲಕ ಭ್ರಷ್ಟಾಚಾರ, ಭಾಷೆ, ನಾಯಕತ್ವದ ಬಗ್ಗೆ ಮಾತನಾಡಿದ್ರು. ಅದು ವಾಟ್ಸ್ಆಪ್ಗೆ ವೈರಲ್ ಸಹಕಾರಿ ಆದ್ರೆ ಯುವಕರು ಟ್ರೆಂಡ್ಗೆ, ಗಲ್ಲಿ ಮೀಟಿಂಗ್ ಚರ್ಚೆಗೆ ಸುಲಭವಾಗಿ ಸಿಗ್ತಾ ಇತ್ತು. ಬಾಯಿ ಮಾತಿನ ಮೂಲಕವೇ ಬ್ರ್ಯಾಂಡ್ ಆಗ್ತಾ ಇತ್ತು. ಇನ್ನು ವಿಜಯ್ ಫ್ಯಾನ್ ಕ್ಲಬ್ಗಳು ಸಹ ರೀಲ್ಸ್ ಮತ್ತು ವಿಡಿಯೋ ಮೂಲಕ ವೈರಲ್ ಮಾಡ್ತಾ ಇತ್ತು. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಟಿವಿಕೆ ಅತ್ಯಂತ ಅಗ್ರೆಸಿವ್ ಆದ ಡಿಜಿಟಲ್ ಕ್ಯಾಂಪೇನ್ ನಡೆಸಿತು. ಇದರ ಜೊತೆಗೆ ಡಾಟಾ ವಾಲಂಟಿಯರ್ಸ್ ಮೂಲಕ ನಿಖರ ಮಾಹಿತಿ ಕಲೆ ಹಾಕಿತು. ಜೊತೆಗೆ ಪಕ್ಷದ ವಿಚಾರವನ್ನ ವಿಡಿಯೋ ಮೂಲಕ ತಲುಪಿಸಿತು. ಈ ಡಿಜಿಟಲ್ ಇನ್ಫ್ರಾ ಮೂಲಕ ಹೊಸ ಪ್ರಯೋಗ ಮಾಡಿತು. ಇದಕ್ಕಿಂತ ವಿಶೇಷ ಅಂದ್ರೆ ವಿಜಯ್ ಗೋ ಟಿವಿ ಫಾರ್ಮುಲಾ ವರ್ಕೌಟ್ ಮಾಡಿತು. ತಮ್ಮ ಫ್ಯಾನ್ ಕ್ಲಬ್ ಗಳನ್ನ ಬೂತ್ಗಳಾಗಿ ಪರಿವರ್ತಿಸಿ ಕಾರ್ಯಕರ್ತರಿಗೆ ಗೆಟ್ ವೋಟ್ ದ ವೋಟ್ ಅಂದ್ರೆ ಮತದಾರರನ್ನ ಮತಗಟ್ಟೆಯವರೆಗೂ ಕರೆತರುವ ಅಭಿಯಾನವನ್ನ ವ್ಯವಸ್ಥಿತವಾಗಿ ಮಾಡಿತು. ಇದು ಅದ್ಭುತ ರೀತಿಯಲ್ಲಿ ಟಿವಿಗೆ ಕೈ ಹಿಡಿತು. ಇನ್ನೊಂದ್ ಕಡೆ ಡಿಎಂಕೆ ಆಗ್ಲಿ ಎಐಡಿಎಂಕೆ ಆಗ್ಲಿ ಅಂಡರ್ ಕರೆಂಟ್ ಅನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು. ಯುವಕರ ಮನಸ್ಥಿತಿಯನ್ನು ತಿಳಿಯಲು ವಿಫಲವಾಯಿತು. ದ್ರಾವಿಡ ರಾಜಕೀಯವೇ ಈ ನೆಲದ ಅಂತಿಮ ಸತ್ಯ ಎಂಬ ಅತಿಯಾದ ವಿಶ್ವಾಸ ಇವರಿಗೆ ಮುಳುವಾಯಿತು. ಜೊತೆಗೆ ಅಭಿಮಾನಿಗಳು ಕೇವಲ ಬಂದು ಹೋಗ್ತಾರೆ, ಆದ್ರೆ ಯಾರು ವೋಟ್ ಹಾಕ್ತಾರೆ ಅಂತ ನಕ್ಕು ಸುಮ್ಮನಾದರು. ಮೈಗಳ್ಳತನದ ಜೊತೆಗೆ ಜನರ ಜೊತೆಗಿನ ಸಂಪರ್ಕ ಕಡಿತಗೊಂಡಿದ್ದು ಈ ದ್ರಾವಿಡ ಪಕ್ಷಗಳಿಗೆ ತಿಳಿಲಿಲ್ಲ ಇಲ್ಲ. ಈಗ ಭರ್ಜರಿ ವಿಜಯ ಸಾಧಿಸಿರುವಂತಹ ವಿಜಯ್ ರಾಜಕೀಯವಾಗಿ ಗಟ್ಟಿ ನಿಲ್ತಾರ? ಇದು ಈಗಿನ ಪ್ರಶ್ನೆ. ಇದಕ್ಕೆ ಕಾರಣವಿಷ್ಟೇ, ಈಗ ವಿಜಯ್ ಹೆಗಲ ಮೇಲೆ ದೊಡ್ಡದೊಂದು ಜವಾಬ್ದಾರಿ ಇದೆ. ಕೇವಲ ಫ್ಯಾನ್ ಕ್ಲಬ್ಗಳೇ ಪಕ್ಷವಾಗಲು ಸಾಧ್ಯವಿಲ್ಲ. ಈಗ ಪಕ್ಷವನ್ನ ವ್ಯವಸ್ಥಿತವಾಗಿ ಕಟ್ಟಬೇಕಿದೆ. ಎರಡನೇ ಹಂತದ ನಾಯಕತ್ವ ಗುರುತಿಸಬೇಕಿದೆ. ನೀಡಿದ ಭರವಸೆಯನ್ನ ಈಡೇರಿಸಬೇಕಿದೆ. ಇದುವರೆಗೂ ಅತ್ತ ದ್ರಾವಿಡವೂ ಅಲ್ಲ, ಇತ್ತ ರಾಷ್ಟ್ರೀಯವೂ ಅಲ್ಲ ಸಿದ್ಧಾಂತದ ಬಗ್ಗೆ ಸ್ಪಷ್ಟತೆ ನೀಡಬೇಕಿದೆ. ತಮ್ಮ ಐಡಿಯಾಲಜಿ ಪಾರದರ್ಶಕವಾಗಿ ತಿಳಿಸಬೇಕಿದೆ. ರಾಜ್ಯದ ದೊಡ್ಡ ದೊಡ್ಡ ಯೋಜನೆಗೆ ಹಾಗೂ ಆರ್ಥಿಕ ವಿಷಯಗಳಿಗೆ ಕೇಂದ್ರ ಸರ್ಕಾರದ ಜೊತೆ ಉತ್ತಮ ಸಂಬಂಧ ನಿರ್ವಹಿಸಬೇಕಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ವಿಜಯ್ ಮೈತ್ರಿ ಅಥವಾ ನಿಲುವು ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ಖಂಡಿತ ರೂಪಿಸಿಲ್ಲ. ಈಗಾಗಲೇ ರಾಜಕೀಯದಲ್ಲಿ ಪಳಗಿರುವ ಡಿಎಂಕೆ ಮತ್ತು ಎಐಡಿಎಂಕೆಯ ಪಟ್ಟದ ಪಗಡೆಯಾಟವನ್ನ ಸಮರ್ಥವಾಗಿ ಎದುರಿಸಬೇಕಿದೆ. ಆಗ ಮಾತ್ರ ವಿಜಯ್ ರಾಜಕೀಯ ಇನ್ನಷ್ಟು ದೂರ ಸಾಗಿತು. ಯಾಕಂದ್ರೆ ಇದುವರೆಗೂ ಒಂದು ಆಟ, ಇನ್ಮೇಲೆ ಇನ್ನೊಂದು ಆಟ. ಇವಾಗ ನೀವೇನಂತೀರಾ? ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೀವಿ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸ್ಟೋರಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ.